ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಕರಚಗ ಗ್ರಾಮದಲ್ಲಿ ಭಾನುವಾರ ನಿರಂತರ ಜ್ಯೋತಿಯ ಉದ್ಘಾಟನಾ ಸಮಾರಂಭ ಜರುಗಿದೆ. ಕರಚಗ ಗ್ರಾಮಸ್ಥರ 25 ವರ್ಷಗಳ ಬೇಡಿಕೆ ಆಗಿರುವಂತಹ ನಿರಂತರ ಜ್ಯೋತಿಗೆ ಭಾನುವಾರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಬಳಿಕ ಮಾಧ್ಯಮಗಳ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕಳೆದ ಬಹಳಷ್ಟು ವರ್ಷಗಳಿಂದ ನಿರಂತರ ಜ್ಯೋತಿಯಿಂದಾಗಿ ಕರಚಗ ಗ್ರಾಮಸ್ಥರು ವಂಚಿತರಿದ್ದರು. ಆದರೆ ಇವತ್ತು ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ತಕ್ಷಣ ಕೇವಲ 3 ತಿಂಗಳಲ್ಲಿ 3,000 ಮನೆಗಳಿಗೆ ನಿರಂತರ ಜ್ಯೋತಿ ಕಲ್ಪಿಸಿಕೊಟ್ಟಿದ್ದೀವಿ. ಹೀಗಾಗಿ ಯಾರೋ ಒಳ್ಳೆಯವರು ಅನ್ನೋದು ನೀವೇ ಸರ್ಟಿಫಿಕೇಟ್ ಕೊಟ್ಟು ಬರುವ ಚುನಾವಣೆಯಲ್ಲಿ ಅಪ್ಪನಗೌಡ ಪ್ಯಾನೆಲ್ಗೆ ಮತ ಚಲಾಯಿಸಿ ಮತ್ತೆ ನಿಮ್ಮ ಸೇವೆ ಮಾಡಲು 5 ವರ್ಷ ಅವಕಾಶ ಕೊಡಬೇಕಾಗಿದೆ ಎಂದಿದ್ದಾರೆ. 10 ವರ್ಷ ಇರ್ಬೋದು, 20 ವರ್ಷದಿಂದ ಬಹುಶಃ ಬೇಡಿಕೆ ಇರ್ಬೋದು. ಎಷ್ಟು ವರ್ಷದಿಂದ ಕೇಳ್ತಾರೆ, ಅರ್ಜಿ ಕೊಟ್ಟು ಸಾಕಾಗಿರ್ಬೇಕು. 30 ವರ್ಷದಿಂದ ಕನಸು ಇವತ್ತು ನನಸಾಗಿದ್ದರಿಂದ ಬಹಳ ಖುಷಿಯಾಗಿರ್ಬೋದು, ಸಂತೋಷ ಆಗಿರ್ಬೋದು. ನಿರಂತರ ಜ್ಯೋತಿಯಿಂದ ಹೆಚ್ಚು ಸಾಯಂಕಾಲ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ದಿನನಿತ್ಯ ಕೆಲಸ ಮಾಡ್ಲಿಕ್ಕೆ ಕೂಡ ಮನೆಯಲ್ಲಿ ಬಹಳಷ್ಟು ಅವಶ್ಯಕತೆ. ಈಗ ಬಹಳಷ್ಟು ಕಡೆ ನೋಡಿದ್ದೇವೆ, ಈಗಾಗಲೇ ಸುಮಾರು 3,000ವರೆಗೆ 3 ತಿಂಗಳಲ್ಲಿ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ 3,000 ಮನೆಗೆ ಕನೆಕ್ಷನ್ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಜಯಗೌಡ ಪಾಟೀಲ್, ಶಶಿರಾಜ್ ಅವರು, ಇನ್ನು ಅನೇಕ ಅವರ ಸದಸ್ಯರು ಪ್ರಯತ್ನ ಮಾಡಿದ್ದಾರೆ. ಇಂದು ಕೂಡ ಇತ್ತು ಆಡಳಿತ ಮಂಡಳಿ, ನೀವು ನೋಡಿದ್ರೆ ಆ ಸಂದರ್ಭದಲ್ಲಿ ಆಡಳಿತ ಯಾವ ರೀತಿ ಇತ್ತು. ಈಗ 3 ತಿಂಗಳಲ್ಲಿ ಬದಲಾವಣೆ ಆಗಿದೆ ಅಂತ ನೀವೇ ಹೇಳ್ಬೇಕು. ಮುಂಚೆ ಅವರು ಹಂಗೆ ಅದಾರ ಅಥವಾ ಏನಾರ ಜನರ ಕೆಲಸ ಮಾಡ್ತಾರ ನೀವು ಅದಕ್ಕೆ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು. ನಾವು ಕೊಡ್ಲಿಕ್ಕಾಗಲ್ಲ. ತಾವು ಒಳ್ಳೆ ಕೆಲಸ ಮಾಡೋ ಅವ್ರಿಗೆ ಮತ್ತೆ ಮುಂದಿನ 5 ವರ್ಷಕ್ಕೆ ಆಶೀರ್ವಾದ ಮಾಡಬೇಕು. ಮುಂದೆ ಕೂಡ ಈಗೇನು 3 ತಿಂಗಳಲ್ಲಿ ಕೆಲಸ ಮಾಡಿದಾರೆ, ಅದೇ ಮಾದರಿಯಲ್ಲಿ ಕೂಡ 5 ವರ್ಷ ಮಾಡ್ತಾರೆ. ಬಹುಶಃ ಇನ್ನು ಅವ್ರಿಗೆ 5 ವರ್ಷ ಅವಕಾಶ ಸಿಕ್ಕರೆ ಸಂಪೂರ್ಣವಾಗಿ ಏನು समस्या ಎಲ್ಲ ಪರಿಹಾರ ಮಾಡಲಿಕ್ಕೆ ಅವರು प्रयत्न करतात. सांगायची काय आवश्यकता नाही. 3 महिन्यामध्ये 3,000 घरांना या ठिकाणी आज आम्ही हुक्केरी ग्रामीण उद्योग सहकारी संघाच्या वतीनं 24 तास लाईट 30,000 घरांना या ठिकाणी आज दिलेले आहे. त्या ठिकाणी तुमचा ऍडिशनल टीसी पण सांगितलं. पण सुरेश ನೀವು ಹೇಳಿದಂಗ ಅಡಿಷನಲ್ ಟಿಸಿ ಬಿ ಎಲ್ಲ ಮಾಡಿಕೊಟ್ಟಿದ್ದೆವು. ಇನ್ನು ಕೆಲಸ ಉಳಿದಿದ್ದಲ್ಲಿ ಈ ನಾಳೆ ಅದನ್ನ ಮುಗಿಸ್ತಾರು. ಇನ್ನು ನೀವು ಉದ್ಘಾಟನೆ ಮಾಡಿಬಿಡೋದು. ಇವತ್ತು 1 ದಿವಸ ಅವಧಿ ಇತ್ತು, ನಾಳೆ ನೀವು ಸ್ವತಃ ಹೋಗಿ ಅಲ್ಲಿ. ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯುತ್ ಸಂಘದ ಅಭ್ಯರ್ಥಿ ಶಶಿರಾಜ್ ಪಾಟೀಲ, ಕೆಡಿಪಿ ಸದಸ್ಯ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕ ಬಸವರಾಜ್ ಕೋಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮೂಡಶಿ, ಪಾಪಲಾಲ ಮೀರಖಾನ್, ರಸೂಲಾ ಮುಲ್ಲಾ, ಕಾಕಾ ಸಾಹೇಬ್ ಟೇಳೆ, ಬಾದಶಾ ಮುಲ್ಲಾ, ರವಿ ಪಾಟೀಲ್, ಸುರೇಶ್ ನಾಯ್ಕ, ಇರ್ಗೊಂಡ ನಾಯ್ಕ, ಬಂಡವಾರಕೆ, ಪ್ರಕಾಶ್ ಮಾಂಡಿಕರ್, ಅಣ್ಣಪ್ಪ ಕುರಾಡೆ, ಪಿಂಟು ಪವಾರ, ಕಲ್ಲಪ್ಪ ಸಾವಂತ ಸೇರಿ ಗ್ರಾಮದ ಗುರು ಹಿರಿಯರು, ಯುವಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.